ಓ ನಾನು ಇವತ್ತು ಒಂದು ವಿಶೇಷ ಕುಂಡಲಿಯನ್ನು ತೆಗೆದುಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದೇನೆ. ಆ ಕುಂಡಲಿ ಯಾವುದೆಂದರೆ 28/2/2026 ಅವತ್ತೇ ಇರಾನದ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಆದ್ದರಿಂದ ಅವತ್ತಿನ ದಿನದ ಕುಂಡಲಿಯನ್ನು ತೆಗೆದುಕೊಂಡು ನಾವು ಚರ್ಚಿಸುತ್ತಿದ್ದೇವೆ. ಈ ಕುಂಡಲಿ ವೃಷಭ ಲಗ್ನದ್ದು. 2ನೇ ಮನೆಯಲ್ಲಿ ಗುರು, 3ನೇ ಮನೆಯಲ್ಲಿ ಚಂದ್ರ, 4ನೇ ಮನೆಯಲ್ಲಿ ಕುಜ, 5, 6, 7, 8, 9 ಖಾಲಿ. 10ನೇ ಮನೆಯಲ್ಲಿ ಸೂರ್ಯ, ಮಂಗಳ, ಬುಧ, ಶುಕ್ರ ಮತ್ತು ರಾಹು ಈ 4 ಗ್ರಹಗಳು ಕೂಡಿಕೊಂಡಿದ್ದಾವೆ. ನೋಡಿ, ಮಂಗಳ ಮತ್ತು ರಾಹು ಮತ್ತು ಸೂರ್ಯ 3 ಒಂದಕ್ಕಿಂತ ಒಂದು ಕಲಹಪ್ರಿಯ ರಾಶಿಗಳು. ಅವು ಒಟ್ಟಿಗೆ ಕೂಡಿವೆ ಮತ್ತು ನೇರವಾಗಿ ಲಗ್ನವನ್ನು ನೋಡುತ್ತಿವೆ. ಲಾಭಸ್ಥಾನದಲ್ಲಿ ಶನಿ ಬೇರೆ 11ನೇ ಮನೆಯಲ್ಲಿ. ಈ ಪ್ರಳಯಾಂತಕ ಕುಂಡಲಿಯನ್ನು ನೋಡಿದರೆ ಇವತ್ತು ಪ್ರಾರಂಭವಾದ ಯುದ್ಧ ಜಗತ್ತಿನಲ್ಲಿ ಎಲ್ಲರನ್ನೂ ನರಳಿಸದೆ ಮುಗಿಯುವುದಿಲ್ಲ. ಪಾಕಿಸ್ತಾನದ ವಿಭಜನೆ ಖಂಡಿತವಾಗಿಯೂ ಅತ್ಯಂತ ಸಮೀಪದಲ್ಲಿದೆ. ಚೈನಾ ದೇಶವು ತೈವಾನ್ ಮೇಲೆ ಯುದ್ಧವನ್ನು ಶುರು ಮಾಡುತ್ತೆ. ಇದು ಮತ್ತೊಂದು ಯುದ್ಧ. ಇದು ಬರೀ ಯುದ್ಧದ ಪ್ರಾರಂಭ ಮಾತ್ರ. ಇದು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಲೇ ಹೋಗುತ್ತದೆ. ಪಶ್ಚಿಮ ದೇಶಗಳು, ಯಾವ ದೇಶಗಳು ಇಲ್ಲಿಯವರೆಗೆ ಶ್ರೀಮಂತ ದೇಶಗಳು ಅನ್ನಿಸಿಕೊಂಡಿದ್ದವೋ ಅವೆಲ್ಲವೂ ತಮ್ಮ ಶ್ರೀಮಂತತನವನ್ನು ಕಳೆದುಕೊಳ್ಳುತ್ತವೆ. ರಾಜಕೀಯ ನಾಯಕರುಗಳ ಹತ್ಯೆ ಸಂಭವವಿದೆ. ಪಾಕಿಸ್ತಾನದೊಂದಿಗೆ ಭಾರತದ ನಿರ್ಣಾಯಕವಾದಂತಹ ಯುದ್ಧ ಸಂಭವಿಸುವ ಎಲ್ಲ ಲಕ್ಷಣಗಳೂ ಕಂಡುಬರುತ್ತಿವೆ. ಕೋವಿಡ್ ಅನ್ನೋ ವೈರಸ್ ರೋಗ ಬಂದಿತ್ತಲ್ಲ, ಅಂತಹ ರೋಗ ಬರುವ ಲಕ್ಷಣಗಳೂ ಸಹ ಗೋಚರಿಸುತ್ತಿವೆ. ಯುದ್ಧದಲ್ಲಿ ಉತ್ತರ ಕೊರಿಯಾ ದೇಶವು ಪಾದಾರ್ಪಣೆ ಮಾಡಬಹುದು. ಟ್ರಂಪ್ರವರ ಕುಂಡಲಿಯನ್ನು ನೋಡಿದರೆ ಅವರ ದೇಶದಲ್ಲಿ ಅವರ ಜನ್ಮವನ್ನು ಜಾಲಾಡುವಂತಹ ನಾನಾ ತೆರನಾದ ಆಂದೋಲನಗಳು ಕಂಡುಬರುತ್ತವೆ. ಅವರ ವಿರೋಧದ ಅಲೆ ಹೆಚ್ಚಾಗುತ್ತಲೇ ಹೋಗುತ್ತದೆ. ನ್ಯಾಯಾಲಯದಲ್ಲಿ ಟ್ರಂಪ್ ವಿರುದ್ಧ ಮೊಕದ್ದಮೆಗಳ ಶುರುವಾಗುವಿಕೆ, ಅವರ ಎಲ್ಲ ಹಳೆ ಕಾರಣಾಮೆಗಳನ್ನು ಕೋರ್ಟ್ನಲ್ಲಿ ತಂದು ಇಡುವುದು. ಇಸ್ರೇಲ್ ಗೆಲ್ಲುತ್ತದೇನೋ ನಿಜ, ಗೆದ್ದು ಸೋಲುತ್ತದೆ. ಅಂದರೆ ತನ್ನ ದೇಶದಲ್ಲಿ ಜೀವಹಾನಿಯನ್ನು ತಪ್ಪಿಸಲು ಅಥವಾ ತಪ್ಪಿಸುವಲ್ಲಿ ಅದು ಸೋಲುತ್ತದೆ. ಅಂತೂ ಈ ಫೆಬ್ರವರಿ 28ರಂದು ಶುರು ಮಾಡಿದ ಯುದ್ಧ ಕುಂಡಲಿಯನ್ನು ನೋಡಿಯೇ ಶುರು ಮಾಡಿದ ಹಾಗೆ ಕಂಡುಬರುತ್ತಿದೆ. ಅತ್ಯಂತ ವಿನಾಶಕಾರಿ ಯುದ್ಧ ಪ್ರಿಯರೇ ಈ ಕುಂಡಲಿಯನ್ನು ನೋಡಿಯೇ ಯುದ್ಧವನ್ನು ಶುರು ಮಾಡಿದ್ದಾರೇನೋ ಎಂದು ಅನ್ನಿಸುವಷ್ಟರ ಮಟ್ಟಿಗೆ ಈ ಕುಂಡಲಿ ಯುದ್ಧಕ್ಕಾಗಿ ಅತ್ಯಂತ ಪ್ರಬಲ ಕುಂಡಲಿಯಾಗಿದೆ. ಆಯಿತು, ಇಲ್ಲಿಗೆ ಚರ್ಚೆಯನ್ನು ಮುಗಿಸೋಣ. ಮತ್ತೆ ಭೇಟಿಯಾಗೋಣ. ಓಂ.